ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಆಫ್ ಕನ್ನಡ. ನಾನು ಶಿವ. ಸೊ ಇವತ್ತಿನ ಒಂದು ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಜೊತೆ ನಾನು ಬಂದಿದ್ದೀನಿ. ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈನೋದಲ್ಲಿ ಬಿಸ್ಕೆಟ್ ತೇಲುತ್ತೆ. ಯಾಕೆ ತೇಲುತ್ತೆ ಅಂತ ಒಂದು ರೀಸನ್ ಹೇಳಿದ್ದೆ. ಸಾಲ್ಟ್ ಕಂಟೆಂಟ್ ಇರೋದ್ರಿಂದ ಈನೋದಲ್ಲಿ ಬಿಸ್ಕೆಟ್ ತೇಲುತ್ತೆ ಅಂತ ಹೇಳಿದ್ದೆ. ಬಟ್ ನಿಜವಾಗ್ಲೂ ಸಾಲ್ಟ್ ಅಲ್ಲಿ ಐಟಮ್ಸ್ ತೇಲುತ್ತಾ ಸೊ ಅದನ್ನೆಲ್ಲ ತಿಳ್ಕೊಳಕ್ಕೆ ಈ ಎಕ್ಸ್ಪೆರಿಮೆಂಟ್ ನ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ತಗೊಂಡೋದು ಲೆಮನ್. ಸೊ ಲೆಮನ್ ತುಂಬಾ ಸ್ವಲ್ಪ ವೇಟ್ ಇರುತ್ತೆ. ಸಾಲ್ಟ್ ನೀರಲ್ಲಿ ತೇಲುತ್ತೆ ಏನಾಗುತ್ತೆ ಅಂತ ಅದನ್ನು ಚೆಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ದಯವಿಟ್ಟು ಪ್ರೋತ್ಸಾಹ ನೀಡಿ. ಸೊ ಇವತ್ತಿನ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನನಗೆ ಇದಕ್ಕೆ ಬೇಕಾಗಿರೋದು ನಿಂಬೆಹಣ್ಣು ತಗೊಂಡಿದ್ದೀನಿ, ಹಾಗೆ 2 ಗ್ಲಾಸ್ ವಾಟರ್ ತಗೊಂಡಿದ್ದೀನಿ. ಸೊ ಸೇಮ್ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ತಗೊಂಡಿದ್ದೀನಿ. ಸೊ ನಿಮಗೆ ರಿಸಲ್ಟ್ ಕಣ್ಮುಂದೆನೇ ಲೈವ್ ಆಗಿ ತೋರಿಸೋದಕ್ಕೋಸ್ಕರ ಫಸ್ಟ್ 2 ಗ್ಲಾಸ್ಗೆ ಸ್ವಲ್ಪ ನೀರು ಹಾಕೋಣ. ಸೊ ನೀರು ಹಾಕ್ಬಿಟ್ಟು ಏನಾಗುತ್ತೆ ರಿಸಲ್ಟ್ ನಿಮ್ಮ ಕಣ್ಣೆದುರಿಗೆ ತೋರಿಸ್ತೀನಿ. ಹಾಗೆ ಏನಕ್ಕೆ ಸಾಲ್ಟ್ ವಾಟರಲ್ಲಿ ಐಟಮ್ಸ್ ತೇಲುತ್ತಾ ಇಲ್ಲ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಎರಡಕ್ಕೂ ಸಮಾನಾಗಿ ನೀರು ಹಾಕೋಣ. ಸೊ ನೀರು ಹಾಕಿದ್ಮೇಲೆ ಇದಕ್ಕೆ 1 ಗ್ಲಾಸ್ಗೆ ಬರೀ ಲೆಮನ್ ಹಾಕೋಣ. 1 ಗ್ಲಾಸ್ಗೆ ಬರೀ ಲೆಮನ್ ಹಾಕೋಣ. ಸೊ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಇದಕ್ಕೆ ಫಸ್ಟ್ ನಾವು ಈ ಗ್ಲಾಸ್ಗೆ ಸಾಲ್ಟ್ ಹಾಕೋಣ. ಸಾಲ್ಟ್ ನೀರಲ್ಲಿ ಲೆಮನ್ ಯಾಕೆ ತಿರುತ್ತೆ ಅಂತ ಕೂಡ ನಿಮಗೆ ಹೇಳ್ತೀನಿ. 2 ಸ್ಪೂನ್ ಹಾಕೋಣ. 2 ಸ್ಪೂನ್ ಹಾಕಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡೋಣ. ಇದು ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್. ನೀವು ಕೂಡ ಮನೆ ಟ್ರೈ ಮಾಡ್ಬೋದು ಆರಾಮಾಗಿ. ಇದರದ್ದು ಎಕ್ಸ್ಪ್ಲನೇಷನ್ ಕೂಡ ನೀವು ಕೊಡ್ಬೋದು. ಸೊ ಸಿಂಪಲ್ ಆಗಿದೆ. ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಲೆಮನ್ನ ಹಾಕೋಣ. ಲೈವ್ ತೋರಿಸ್ತಾ ಇದ್ದೀನಿ. ಸೊ ಲೈವ್ ಅಲ್ಲೇ ಕಾಣ್ತಾ ಇದೆ. ಯಾಕೆ ನಾರ್ಮಲ್ ವಾಟರ್ ಅಲ್ಲಿ ನಿಂಬೆಹಣ್ಣು ತೇಲೋದಿಲ್ಲ, ಮುಳುಗುತ್ತೆ? ಯಾಕೆ ಸಾಲ್ಟ್ ವಾಟರ್ ಅಲ್ಲಿ ನಿಂಬೆಹಣ್ಣು ಮುಳುಗೋದಿಲ್ಲ, ತೇಲುತ್ತೆ? ರೀಸನ್ ಇಷ್ಟೇ. ಸೊ ನಾರ್ಮಲ್ ವಾಟರ್ ಅಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೆ, ಮಾಸ್ ಕಡಿಮೆ ಇರುತ್ತೆ, ಅಂದ್ರೆ ತೂಕ ಕಡಿಮೆ ಇರುತ್ತೆ. ಅದಕ್ಕೆ ನೀವು ತೂಕ ಕಡಿಮೆ ಇದ್ದಾಗ ಯಾವುದೇ ವೆಯ್ಟ್ ಇರೋ ಐಟಮ್ಸ್ ಹಾಕಿದ್ರೆ ಅದು ಒಳಗಡೆ ಮುಳುಗುತ್ತೆ. ಸೊ ಸಾಲ್ಟ್ ವಾಟರ್ ಅಲ್ಲಿ ಮಾಸ್ ಇರುತ್ತೆ, ಜಾಸ್ತಿ ಮಾಸ್ ಇರುತ್ತೆ. ಸೊ ಅದು ಡಿಸಾಲ್ವ್ಸ್ ಆಗುತ್ತೆ ವಾಟರ್ ಅಲ್ಲಿ. ಸಾಲ್ಟ್ ಹಾಕಿದ ತಕ್ಷಣ ವಾಟರ್ಗೆ ಡಿಸಾಲ್ವ್ಸ್ ಆಯಿತು ಪೂರ್ತಿ. ಅಲ್ಲಿ ಒಂದು ಡೆನ್ಸಿಟಿ ಕ್ರಿಯೇಟ್ ಆಯಿತು. ಆ ಡೆನ್ಸಿಟಿನ ನಾವು ಮಾಸ್ ಅಂತೀವಿ. ಮಾಸ್ ಅಂದರೆ ನಮಗೆಲ್ಲ ಗೊತ್ತು ವೆಯ್ಟ್. ಸೊ ವೆಯ್ಟಲ್ಲಿರೋ ನೀರಿಗೆ ನಾವು ಏನೇ ಐಟಮ್ಸ್ ಹಾಕಿದ್ರು ಅದು ಇರುತ್ತೆ. ಇದು ರೀಸನ್ ಯಾಕೆ ನಾರ್ಮಲ್ ವಾಟರಲ್ಲಿ ನಿಂಬೆಹಣ್ಣು ಹೋಗುತ್ತೆ, ಯಾಕೆ ಸಾಲ್ಟ್ ವಾಟರಲ್ಲಿ ನಿಂಬೆಹಣ್ಣು ತೇಲುತ್ತೆ ಅಂತ. ಸೊ ನಿಮ್ಮ ಕಣ್ಣೆದುರಿಗೆ ನಿಮಗೆ ಡೈರೆಕ್ಟ್ ರಿಸಲ್ಟ್ ನಿಮ್ಮ ಕಣ್ಣಾರೆ ನೋಡ್ಬೋದು. ಸಿಂಪಲ್ ಆಗಿದೆ. ಬೇಕಾದ್ರೆ ನಾವು ಇದಕ್ಕೆ ಕೂಡ ಸಾಲ್ಟ್ ಹಾಕಿದ್ರೆ ನೋಡಿ ಇದು ಕೂಡ ತೇಲುತ್ತೆ. ಇವಾಗ ಸ್ವಲ್ಪ ಹಾಕಿದ್ದೀನಿ. ಕಡಿಮೆ ಹಾಕಿದ್ರೆ ತೇಲೋದಿಲ್ಲ. ಯಾಕೆ ಅಂದರೆ ಅದಕ್ಕೆ ವೆಯ್ಟ್ ಸಿಕ್ಕಿಲ್ಲ, ಮಾಸ್ ಜಾಸ್ತಿ ಸಿಕ್ಕಿಲ್ಲ. ಸೊ ಮಾಸ್ ಜಾಸ್ತಿ ಸಿಕ್ಕರೆ ಮಾತ್ರ ನಿಂಬೆಹಣ್ಣು ತೇಲಕ್ಕೆ ಚಾನ್ಸಸ್ ಇರೋದು. ನಿಂಬೆಹಣ್ಣು ಅಂತಲ್ಲ, ಐಟಮ್ಸ್ ಯಾವುದೇ ಇದ್ರೂ ತೇಲಕ್ಕೆ ಚಾನ್ಸಸ್ ಇರೋದು. ಇಲ್ಲ ಅಂದರೆ ಆಗೋದಿಲ್ಲ. ಸ್ವಲ್ಪ ಬರ್ತಾವೆ. ನಾನು ಎಷ್ಟು ನೀರು ಹಾಕಿದ್ದೀನಿ ಅಷ್ಟು ಬಂದಿದೆ. ಸೊ ಇನ್ನೂ ಸ್ವಲ್ಪ ಸಾಲ್ಟ್ ಹಾಕೋಣ. ಸೊ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಎಕ್ಸ್ಪೆರಿಮೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ನೀಡಿ. ಸೊ ಸಾಲ್ಟ್ನ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ತಕ್ಷಣ ಫ್ಲೋಟಿಂಗ್ ಆಗ್ತಾ ಇದೆ, ಮೀನ್ಸ್ ತೇಲ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ಎಕ್ಸ್ಪೆರಿಮೆಂಟ್ ಆಗಿತ್ತು. ನಿಮಗೆ ಎಕ್ಸ್ಪ್ಲನೇಷನ್ ಎರಡು ಇಷ್ಟ ಆಗಿದ್ರೆ ಆಗಲೇ ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಇನ್ಫಾರ್ಮೇಶನ್ ಜೊತೆ, ಹೊಸ ಸೈನ್ಸ್ ಎಕ್ಸ್ಪೆರಿಮೆಂಟ್ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಆಂಜನೇಯ, ಜೈ ಶ್ರೀರಾಮ್.